ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ನಾನು ಶಿರಸಿಯ ಹೆಸರಾಂತ ಒಂದು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರನ್ನು ಇವತ್ತು ನಾವು ಭೇಟಿ ಆಗ್ತಿದ್ದೇನೆ. ಯಾಕಂದ್ರೆ ನಾಳೆ ಅಂದ್ರೆ ಆ ಪ್ರಾಂಶುಪಾಲರ ಒಂದು ನಿವೃತ್ತಿ ದಿನ. ಹಳೆ ದಿನ ನಿವೃತ್ತಿ ಅಂತ ಇದ್ದಾರೆ. ಸ್ವಲ್ಪ ನಮ್ಗೆಲ್ಲ ಒಂದ್ಸಲ ಬೇಸರ ಆಗ್ತಾ ಇದೆ. 34 ವರ್ಷ ಅವರ ಒಂದು ಸೇವೆಯ ಒಂದು 34 ವರ್ಷ ಹಾದಿಯಲ್ಲಿ ಬಹಳ ಏರುಪೇರುಗಳು ಇದ್ದೇ ಇರ್ತದೆ. ಅದೇ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಏರುಪೇರು ಇದ್ದೇ ಇರ್ತದೆ. ಅಂತ ಜೀವನವನ್ನು ಮುಗಿಸಿ ನಾಳೆ ನಿವೃತ್ತಿ ಹೊಂದ್ತಾ ಇದ್ದಾರೆ. ಇನ್ನೊಂದು ಮಕ್ಕಳ ಜೊತೆ ಮಕ್ಕಳ ಮಧ್ಯದಲ್ಲಿ ಬೆರೆತು ಜೀವನ ಸಾಗಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಯಾಕಂದ್ರೆ ನಮ್ಮನೇಲಿ ಒಂದು ಮಕ್ಕಳನ್ನೇ ನಾವು ಸಂಭಾಳಿಸ್ಬೇಕಾದ್ರೆ ಎಷ್ಟೋ ಒದ್ದಾಡ್ತೇವೆ. ಇಂಥದ್ರಲ್ಲಿ ಇವ್ರು ಪ್ರತಿ ವರ್ಷ ಈ ಶಾಲೆಯಿಂದ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ 1000 ಗಟ್ಟ ಮಕ್ಕಳು ಇಲ್ಲಿ ತೇರ್ಗಡೆ ಆಗಿ ಮುಂದೆ ಹೋಗ್ತಾರೆ. ಅಂತ ಮಕ್ಕಳ ಮಧ್ಯೆ ಜೀವನವನ್ನು ನಡೆಸುತ್ತಾ ಈಗ ಅವರ ನಿವೃತ್ತಿ ಜೀವನವನ್ನು ಮುಂದೀಗ ಇದೇ ರೀತಿ ಸಂತೋಷದಲ್ಲೇ ನಡೀಲಿ. ಹಾಗೂ ಅವರ ಒಂದು ಈ ಹಾದಿಯಲ್ಲಿ ಅವರ ಒಂದು ಕೆಲವೊಂದು ಭಾವನಾತ್ಮಕ ಸಂಬಂಧಗಳು ಇದ್ದೇ ಇರುತ್ತದೆ ಶಿಕ್ಷಕರದ್ದು. ಅದನ್ನು ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೇನೆ. ನಮಸ್ಕಾರ ಮಹೇಶ್ ನಾಯ್ಕರವ್ರೆ. ನೀವು ಇಂದು ಅಂದ್ರೆ ನಾನು ಈ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ 5ನೇ ತಾರೀಕು ಜನವರಿ 2017ರಲ್ಲಿ ಪ್ರಾಂಶುಪಾಲನಾಗಿ ಪದೋನ್ನತಿ ಹೊಂದಿ ಇಲ್ಲಿ ಪ್ರಾಚಾರ್ಯನಾಗಿ ಬಂದೆ. ನಾನು ಬರುವಾಗ ನನಗೆ ಈ ಕಾಲೇಜಿನ ಬಗ್ಗೆ ಅಷ್ಟೊಂದು ಸಂಪೂರ್ಣ ಪರಿಚಯ ಮಾಹಿತಿ ಇರಲಿಲ್ಲ. ಆದ್ರೆ ಬಂದ ತಕ್ಷಣ ಇದೊಂದು ಪ್ರತಿಷ್ಠಿತ ಸಂಸ್ಥೆ, ಅಂತಹ ಅನೇಕ ಸಾವಿರಾರು ವಿದ್ಯಾರ್ಥಿಗಳು ಇರುವಂತಹ ಸಂಸ್ಥೆ, ಇಲ್ಲಿ ಆಡಳಿತವನ್ನ ನಡೆಸುವಂತಹದ್ದು ಒಂದು ಸವಾಲೇ ಹೇಳುವಂತಹ ಕಲ್ಪನೆ ನನಗೆ ಬಂತು. ಆ ಪ್ರಕಾರ ನಾನು ಬಂದ ಮೇಲೆ ಇಲ್ಲಿಯ ಎಲ್ಲ ಉಪನ್ಯಾಸಕರ ಒಂದು ಸಭೆ ಮಾಡಿ ಅವರು ಬಹಳ ಆ ಉಪನ್ಯಾಸಕರೆಲ್ಲರೂ ಕೂಡ ಅವರವರಿಗೆ ಅಂದ್ರೆ ಅವರವರ ಪರಿಣಿತ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನ ತಗೊಂಡು ಈ ಮಕ್ಕಳ ಜೊತೆ ಅವರು ಕಾರ್ಯನಿರ್ವಹಿಸ್ತಾ ಇರುವುದನ್ನ ನಾನು ನೋಡಿದೆ. ಹಾಗಾಗಿ ಅಂತಹದ್ದೇ ಅವರವರ ಪರಿಣಿತ ಕ್ಷೇತ್ರದಲ್ಲಿ ಅವರವರ ಜವಾಬ್ದಾರಿಯನ್ನು ನಾನು ನೀಡಿ ಇಲ್ಲಿ ಆಡಳಿತ ಅವರ ಸಹಯೋಗದೊಂದಿಗೆ ಪ್ರಾರಂಭ ಆಯ್ತು. ನಾನು ಇಲ್ಲಿಗೆ ಬರುವುದಕ್ಕೂ ಮೊದಲು ನಾನು ಕಾರವಾರದಲ್ಲಿ ಸುಮಾರು 13 ವರ್ಷಗಳ ಕಾಲ ನಾನು ಉಪನ್ಯಾಸಕನಾಗಿ, ಅದು ಸಂಸ್ಕೃತ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿದ್ದೆ. ನಾನು ನನ್ನ ವೃತ್ತಿ ಜೀವನವನ್ನ 1993ನೇ ಇಸವಿ ಜುಲೈ 29ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸೇವೆಯನ್ನು ನಾನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು. ಆ ಹೊಳೆನರಸೀಪುರ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ 10 ವರ್ಷ ಕಾರ್ಯನಿರ್ವಹಿಸುವಾಗ ಅಲ್ಲಿಯ ಒಂದು ಅನುಭವ ಬೇರೆನೆ. ಹೊಸದಾಗಿ ನನಗೆ ಈ ವೃತ್ತಿಗೆ ಬಂದಂತಹ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಹೇಗೆ ನಡೆದುಕೊಳ್ಬೇಕು, ಅವರನ್ನ ಯಾವ ರೀತಿ ನಾವು ಪ್ರೋತ್ಸಾಹಿಸಬೇಕು, ಅವರಿಗೆ ಭವಿಷ್ಯದ ಒಂದು ಮಾರ್ಗವನ್ನು ಹೇಗೆ ಸೂಚಿಸಬೇಕು ಹೇಳುವಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಇಲಾಖೆಯ ನಿಯಮಗಳ ಪ್ರಕಾರ ನಾನು ಅವರೊಂದಿಗೆ ಬೆರೀತಾ ಇದ್ದೆ. ಕ್ರೀಡೆಗಳಲ್ಲಿರ್ಬೋದು, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿರ್ಬೋದು, ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ನನ್ನನ್ನ ತೊಡಗಿಸಿಕೊಂಡು ವಿದ್ಯಾರ್ಥಿ ಸ್ನೇಹಿಯಾಗಿಯೇ ನಾನು ನನ್ನ ಜೀವನವನ್ನ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿತ್ತು ಅನುಭವ. ಬಡ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ, ಶ್ರೀಮಂತ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ, ಅದರೊಳಗೆ ಪ್ರತಿಭಾವಂತರನ್ನು ನೋಡಿದ್ದೀನಿ, ಕಲಿಕೆಯಲ್ಲಿ ಹಿಂದುಳಿಯುವಂತಹ ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ಒಂದೊಂದು ಸಮಯದಲ್ಲಿ ಒಂದೊಂದು ವಿಶೇಷ ಅನುಭವ ನನಗೆ ಆಗ್ತಾ ಇತ್ತು. ವಿದ್ಯಾರ್ಥಿಗಳ ಮಟ್ಟಕ್ಕೆ ನಾವು ಇಳಿದು ಕೆಲವೊಮ್ಮೆ ತಿಳುವಳಿಕೆಯನ್ನು ನೀಡಬೇಕಾಗಿರುವಂತಹದ್ದು ಅದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಸಹಜ. ಹೊಳೆನರಸೀಪುರದಿಂದ ನಾನು 2003 ಡಿಸೆಂಬರ್ ತಿಂಗಳಿನಲ್ಲಿ ಕಾರವಾರಕ್ಕೆ ವರ್ಗಾವಣೆಗೊಂಡು ಕಾರವಾರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬಂದೆ. ಅಲ್ಲಿಯೂ ಕೂಡ ಅನೇಕ ವಿದ್ಯಾರ್ಥಿಗಳು, ಅಂದ್ರೆ ಊರಿನ ವ್ಯತ್ಯಾಸ, ಅಂದ್ರೆ ಕಾರವಾರದ ವಿದ್ಯಾರ್ಥಿಗಳು ಹಾಗೂ ಹೊಳೆನರಸೀಪುರದಲ್ಲಿರುವಂತಹ ಶೈಕ್ಷಣಿಕ ವಾತಾವರಣ ಇವೆರಡನ್ನು ಸ್ವಲ್ಪ ಗಮನಿಸಿದಾಗ
ಶಿಕ್ಷಣ ಕ್ಷೇತ್ರದಲ್ಲಿ ವ್ಯತ್ಯಾಸ ಇರುವಂತಹದ್ದು ಕಂಡು ಬಂತು ನನಗೆ. ಸಹಜವಾಗಿ ಕಾರವಾರದ ವಿದ್ಯಾರ್ಥಿಗಳ ಒಂದು ಬೌದ್ಧಿಕ ಮಟ್ಟ ಹಳೆ ನರಸೀಪುರದ ವಿದ್ಯಾರ್ಥಿಗಳ ಮಟ್ಟಕ್ಕಿಂತ ಸ್ವಲ್ಪ ಹೆಚ್ಚು. ಅಂದ್ರೆ ಅಲ್ಲಿ ಪ್ರತಿಭಾವಂತರು ಇರ್ಲಿಲ್ಲ ಅಂತಲ್ಲ, ಅಲ್ಲಿ ಪ್ರತಿಭಾವಂತರು ಕೂಡ ಇದ್ರು, ಅವರ ಸಂಖ್ಯೆ ಹೆಚ್ಚಿತ್ತು. ನಮ್ಮ ರಿಸಲ್ಟಿನ ಫಲಿತಾಂಶದ ಒಂದು ಶೇಕಡಾವಾರು ಕೂಡ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು. ಹಾಗಾಗಿ ಸಹಜವಾಗಿ ಹೆಚ್ಚು ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳ ಜೊತೆಗೆ ನನ್ನ ಒಂದು ಸಂಬಂಧ, ಗುರು ಶಿಷ್ಯ ಸಂಬಂಧ ಬೆಳೀತಾ ಹೋಯ್ತು. ಅದ್ಭುತ ಅನುಭವ ಕೊಟ್ಟಾರೆ. ಈ ಸುದೀರ್ಘ ನನ್ನ ಈ ವೃತ್ತಿ ಜೀವನದಲ್ಲಿ ಬಹಳ ಅದ್ಭುತವಾದ ಅನುಭವವನ್ನು ಪಡ್ಕೊಂಡೆ. ಈ ಮಧ್ಯೆ ಏನಾಯ್ತು ಅಂತಂದ್ರೆ, ನನಗೆ 2011-12 ಇರಬಹುದು, ಆ ವರ್ಷ ನನಗೆ ಇಲಾಖೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಬೋಧನಾ ಕರ್ತವ್ಯದ ಹೊರತಾಗಿ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಈ ಸಿಇಟಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವಂತಹದ್ದು, ಅವರಿಗೆ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆ, ಏನು ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅವರನ್ನ ಸಿದ್ಧಗೊಳಿಸುವಂತ ಒಂದು ವಿಶೇಷ ಜವಾಬ್ದಾರಿ ನನಗೆ ಬಂತು. ಅದೊಂದು ಸವಾಲಿನ ವಿಷಯವಾಗಿತ್ತು. ಹೊಸದಾಗಿ ಯಾವ್ದಾದ್ರೂ ಒಂದು ಈ ವಿಶೇಷ ಕ್ರಮಗಳು ಅಥವಾ ನಿಯಮಗಳು ಜಾರಿಗೆ ಬರುವಾಗ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹದ್ದು ಬಹಳ ಅನಿವಾರ್ಯವಾಗಿತ್ತು. ಈ ಸಂಬಂಧ ನಾನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಲ್ಲ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ಬಹುದು, ಅಡ್ಮಿನಿಸ್ಟ್ರೇಟರ್ ಇರ್ಬಹುದು, ಅವರ ಅಲ್ಲಿನ ಅಧಿಕಾರಿಗಳ ಜೊತೆ ಅಗತ್ಯ ತರಬೇತಿಯನ್ನ ಪಡೆದುಕೊಂಡು ಬಂದು, ಆಗ್ತಾನೆ ನಮ್ಮ ಕರ್ನಾಟಕದಲ್ಲಿ 4-5 ಸಹಾಯ ಕೇಂದ್ರಗಳು ಆ ವರ್ಷ ತೆರೆಯುವಂತಹದ್ದಿತ್ತು. ಅಂತಹ ಸಿಇಟಿ ಸಹಾಯ ಕೇಂದ್ರವನ್ನ ಮೊಟ್ಟ ಮೊದಲು ತೆರೆಯುವಂತಹ ಒಂದು ಜವಾಬ್ದಾರಿ, ಅದರೊಳಗೆ ಭಾಗಿಯಾಗುವ ಒಂದು ಜವಾಬ್ದಾರಿ ನನಗೆ ಬಂತು. ಅದನ್ನ ಸರಿಯಾಗಿ ನಾವು ನಿಭಾಯಿಸೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಮಕ್ಕಳಿಗೆ ಆಗತಾನೆ ಹೊಸತು. ಕೇವಲ ಮಕ್ಕಳಿಗಷ್ಟೇ ಅಲ್ಲ, ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವ ಸಿಇಟಿ ಬರೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸೀಟು ಹಂಚಿಕೆ ಆನ್ಲೈನ್ ಮುಖಾಂತರವೇ ಆಗ್ತಾ ಇತ್ತು. ಆಗ ಸ್ವಲ್ಪ ಆ ಒಂದು ಪ್ರಕ್ರಿಯೆಯ ಪರಿಚಯ ಹೆಚ್ಚು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇಲ್ಲದ್ದರಿಂದ ನಮ್ಮ ಮೇಲೆ ಅವರಿಗೆ ತಿಳುವಳಿಕೆ ಹೇಳಬೇಕಾದ ಜವಾಬ್ದಾರಿ ಹೆಚ್ಚಾಗಿತ್ತು. ಹಾಗಾಗಿ ನಮ್ಮ ಈ ಸಹಾಯ ಕೇಂದ್ರದ ಅಧಿಕಾರಿಗಳ ತಂಡ ನಾವು ಬಹಳ ಆ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಮುತುವರ್ಜಿ ವಹಿಸಿ ಅವರಿಗೆ ಅಗತ್ಯ ಮಾರ್ಗದರ್ಶನವನ್ನು ನಾವು ನೀಡ್ತಾ ಬಂದೆವು. ಈ ಸಿಇಟಿ ಜವಾಬ್ದಾರಿಯ ಜೊತೆಗೆ ಶಿರಸಿಯ ಕಾಲೇಜಿಗೆ, ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬಂದ ಮೇಲೆ ಬೋಧನೆಯ ಕಾರ್ಯದ ಜೊತೆಗೆ ಸಿಇಟಿ ಮಾರ್ಗದರ್ಶನ ಜೊತೆಗೆ ಇಲ್ಲಿನ ಆಡಳಿತಾತ್ಮಕ ಜವಾಬ್ದಾರಿಯನ್ನು ಕೂಡ ವಹಿಸಲೇಬೇಕಾಯಿತು. ಹಾಗಾಗಿ ಹೆಚ್ಚು ಸಮಯವನ್ನ ನಾವು ಈ ಕಾಲೇಜಿಗೆ ಮೀಸಲಿಡಲೇಬೇಕಾಗಿತ್ತು. ಈ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳು, ನಗರ ಪ್ರದೇಶದಿಂದ ಬರುವಂತಹ ವಿದ್ಯಾರ್ಥಿಗಳು, ಹೊರ ಜಿಲ್ಲೆಯಿಂದ ಬರುವಂತಹ ವಿದ್ಯಾರ್ಥಿಗಳು, ಈ ಮೂರರಲ್ಲಿ ಕೂಡ ಅಲ್ಪ ಸ್ವಲ್ಪ ವಿಭಿನ್ನತೆ ಇದ್ರೂ ಕೂಡ ಅವರವರು ಬೆಳೆದಂತಹ ವಾತಾವರಣಕ್ಕೆ ಸರಿಯಾಗಿ ಅವರವರ ಒಂದು ವ್ಯವಹಾರ ನಡವಳಿಕೆ ಇರ್ತಾ ಇತ್ತು. ಕೆಲವೊಮ್ಮೆ ಸಣ್ಣ ಸಣ್ಣ ತಪ್ಪುಗಳನ್ನ ಪದೇ ಮಾಡುವಂತಹ ವಿದ್ಯಾರ್ಥಿಗಳನ್ನು ಕಂಡಾಗ ಎಷ್ಟು ತಾಳ್ಮೆ ವಹಿಸಿದ್ರು ಕೆಲವೊಮ್ಮೆ ಸ್ವಲ್ಪ ಆ ಮಕ್ಕಳನ್ನ ರೇಗುವಂತ, ಅವ್ರ ಮೇಲೆ ರೇಗಾಡುವಂತ ಸಂದರ್ಭ ಬರ್ತಿತ್ತು. ಪಾಲಕರನ್ನ ಕರೆಸಿ ಬುದ್ಧಿ ಹೇಳುವಂತಹ ಸಂದರ್ಭ ಬರ್ತಿತ್ತು. ಈ ತರದ್ದು ಒಂದೆರಡು ಆದ್ಮೇಲೆ ಉಳಿದ ವಿದ್ಯಾರ್ಥಿಗಳು ಸ್ವಲ್ಪ ಇದರಿಂದ ಪಾಠ ಕಲಿತು ಅವರು ತಮ್ಮ ನಡವಳಿಕೆಯನ್ನ ತಿದ್ದುಕೊಂಡು ನಮ್ಮ ಮಾತನ್ನ, ನಮ್ಮ ಮಾರ್ಗದರ್ಶನವನ್ನ ಪಡೆದುಕೊಳ್ತಾ ಇದ್ರು. ಉಪನ್ಯಾಸಕರ ಸಹಾಯ ಪಡೆದು ಅಧ್ಯಯನದಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಈ ರೀತಿ ಪರಿವರ್ತನೆ ಮಾಡಿದಂತಹ ಒಂದು ನನ್ನ ವೃತ್ತಿಯಲ್ಲಿ ಅದನ್ನು ಯಶಸ್ಸು ಅಂತ ಹೇಳ್ಬೋದು. ಈ ವಿದ್ಯಾರ್ಥಿಗಳ ಮನಃಪರಿವರ್ತನೆ ಕಾರ್ಯದಲ್ಲಿ ನಾವು ಸಾಮಾನ್ಯ ಹೆಚ್ಚು ಫಲವನ್ನ ಅಥವಾ ಯಶಸ್ಸನ್ನ ಪಡೆದಿದ್ದೇವೆ ಅಂತ ಹೇಳ್ಬೋದು. ಈ ಪ್ರತಿದಿನ ಪಾಠ ಪ್ರವಚನ ಸಂದರ್ಭದಲ್ಲಿ ನನಗೆ ಯಾವ್ದಾದ್ರು ಕ್ಲಾಸು ನಾನು ಪಾಠ ಮಾಡ್ಲಿಕ್ಕೆ ಹೋದಾಗ
ಕೆಲವೊಮ್ಮೆ ನನಗೆ ಸಮಯದ ಕಳೆದದ್ದೇ ಗೊತ್ತಾಗ್ತಿರ್ಲಿಲ್ಲ. ಆ ಮಕ್ಕಳು ಕೂಡ ಬೆಲ್ಲಾಯ್ತು ಅಂತ ಹೇಳ್ತಿರ್ಲಿಲ್ಲ. ನಾವು ನಮ್ಮ ಸಂವಹನ ಏನಿರ್ತದೆ ವಿದ್ಯಾರ್ಥಿಗಳ ಜೊತೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಆ ತರ ಮಾಡಿದಾಗ ಒಂದ್ ರೀತಿ ಮನಸ್ಸಿಗೆ ಬಹಳ ಸಮಾಧಾನ, ಸಂತೋಷ ಉಂಟಾಗ್ತಾ ಇತ್ತು. ಕ್ಲಾಸ್ ನಲ್ಲಿ ನಡೆಯುವಂತಹ ಒಂದು ತೆಗೆದುಕೊಂಡು ಬರುವಾಗಿನ ಒಂದು ಸಮಾಧಾನ ಅದು ಹೇಳಲಿಕ್ಕೆ ಆಗದೆ ಇರುವಷ್ಟು ಆನಂದದಾಯಕವಾದಂತಹ ಸಂತೃಪ್ತಿಯ ಭಾವನೆ. ಅದನ್ನ ಪಡ್ಕೊಳ್ಳೋದೇ ಒಂದ್ ರೀತಿ ಅದೃಷ್ಟ ಅಂತ ನನಗೆ ಈಗಲೂ ಅನಿಸ್ತಾ ಇದೆ. ನಿವೃತ್ತಿ ಆದ್ಮೇಲೆ ಇದೊಂದು ಅವಕಾಶ ತಪ್ಪೋಗುತ್ತಲ್ಲ ಹೇಳುವಂತಹ ಒಂದು ಆತಂಕವೂ ಕೂಡ ನನಗೆ ಇದೆ. ಅದನ್ನು ಖಂಡಿತ ನಾನು ಮಿಸ್ ಮಾಡ್ಕೊಳ್ತೀನಿ. ಇರ್ಲಿ, ಈ ಮಕ್ಕಳು ಅವರ ಕೆಲವು ಕ್ರೀಡಾ ಸ್ಪರ್ಧೆಗಳಿರ್ಬಹುದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬಹುದು, ಅವರ ಉತ್ಸಾಹ ಏನಿದೆಯಲ್ಲ ಅದನ್ನು ನೋಡುವುದೇ ಒಂದು ಚಂದ. ಅವರು ಗೆಲ್ಲೋದು ಬಿಡೋದು ಅದು ಅವರವರ ಸಾಮರ್ಥ್ಯ. ಬೇರೆ ಬೇರೆ ಹಂತಗಳಲ್ಲಿ, ತಾಲೂಕಾ ಹಂತ, ಜಿಲ್ಲಾ ಹಂತ, ರಾಜ್ಯ ಹಂತ, ಅದು ಅವರ ಪರಿಶ್ರಮವನ್ನು ಕೂಡ, ಅದೃಷ್ಟವನ್ನು ಕೂಡ ಅವಲಂಬಿಸಿದೆ. ಸುದೀರ್ಘವಾಗಿ ಇಲ್ಲಿ ವಿದ್ಯಾರ್ಥಿಗಳ ಒಟ್ಟಿಗೆ ನಾವು ದಿನದ ಬಹುಭಾಗವನ್ನ ಈ ಸಂಸ್ಥೆಯಲ್ಲಿ ಕಳಿತೀವಿ. ವಿದ್ಯಾರ್ಥಿಗಳನ್ನ ಬಿಟ್ಟು ಹೋಗೋದು ಕೂಡ ನಮಗೂ ಕೂಡ ನೋವೇ. ಆದ್ರೆ ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಅನಿವಾರ್ಯ, ಅದನ್ನು ಒಪ್ಪಿಕೊಳ್ಳಲೇಬೇಕು. ಹಾಗಾಗಿ ಬೇಸರ ಆದ್ರೂ ಕೂಡ ಕರ್ತವ್ಯದ ಅನಿವಾರ್ಯತೆ ಇದ್ದೇ ಇರುತ್ತದೆ. ತಾವು ಕೇಳದಂತೆ ಈಗಾಗಲೇ ನಾನು ನಮ್ಮ ಕಾಲೇಜಿನಲ್ಲಿ 1700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಜೊತೆ ನನ್ನ ಸಂಬಂಧ ಇದೆ. ಈಗಾಗಲೇ ಸುಮಾರು 18 ಸೆಕ್ಷನ್ಗಳು ಹೊಂದಿರುವಂತಹ ಈ ನಮ್ಮ ಕಾಲೇಜಿನಲ್ಲಿ ಈ ಒಂದೆರಡು ದಿವಸದಿಂದ ನಾನು ಆ ವಿದ್ಯಾರ್ಥಿಗಳಿಗೆ ಹೋಗಿ ಅವರಿಗೆ ಒಂದು ಹಿತವಚನವನ್ನು ಹೇಳುವಂತಹ ಕಾರ್ಯವನ್ನು ಪ್ರತಿಯೊಂದು ಕ್ಲಾಸಿಗೂ ಹೋಗಿ ನಾನು ಹೇಳುವಂತ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀನಿ. ಅಲ್ಲಿ ಹೋಗಿ ಅವರಿಗೆ ಬೋಧನೆಯನ್ನು ಮಾಡುವಾಗ ಅವರಿಗೂ ಕೂಡ ಬೇಸರ ಆಗಿರ್ತದೆ. ಹಾಗಾಗಿ ಅದನ್ನು ಮೀರಿ ನಾವು ಅವರಿಗೆ ವಿದ್ಯಾರ್ಥಿಗಳೇ, ಇದು ಪದವಿ ಪೂರ್ವ ಶಿಕ್ಷಣ ಹಂತ, ಬಹಳ ಮುಖ್ಯವಾದಂತಹ ಹಂತ. ಈಗ ನಿಮ್ಮ ಮನಸ್ಸು ಓದನ್ನು ಬಿಟ್ಟು ಬೇರೆ ಕಡೆ ಆಕರ್ಷಿತವಾಗುವುದೇ ಹೆಚ್ಚು. ನೀವು ಸ್ವಲ್ಪ ಈ ಸಂದರ್ಭದಲ್ಲಿ ಮನಸ್ಸನ್ನ ನಿಯಂತ್ರಿಸಿಕೊಂಡು ನಿಮ್ಮ ಅಧ್ಯಯನದ ಕಡೆ ನೀವು ಗಮನ ವಹಿಸಿದರೆ ನೀವು ಉತ್ತಮವಾದ ಫಲಿತಾಂಶವನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಕೈಯಲ್ಲಿ ಒಂದು ಉತ್ತಮ ಡಿಸ್ಟಿಂಕ್ಷನ್ ಇರುವಂತಹ ಒಂದು ಅಂಕಪಟ್ಟಿ ಇದ್ರೆ ಮುಂದಿನ ನಿಮ್ಮ ಶಿಕ್ಷಣಕ್ಕೆ ಸಂಸ್ಥೆಯವರು, ಬೇರೆ ಕಾಲೇಜಿನವರು ನಿಮ್ಮನ್ನು ಕರೆದು ಪ್ರವೇಶವನ್ನು ಕೊಡ್ತಾರೆ. ಇಲ್ಲ ಅಂದ್ರೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವಂತಹದ್ದು ಕಷ್ಟ ಆಗುತ್ತದೆ. ಹಾಗಾಗಿ ನೀವು ಕೇಳಿದಂತ ಕಾಲೇಜಿನಲ್ಲಿ ನಿಮ್ಗೆ ಪ್ರವೇಶ ಸಿಗಬೇಕು ಅಂತಂದ್ರೆ ಈ ಒಂದು 2 ವರ್ಷದ ಅವಧಿಯನ್ನ ನೀವು ಅಧ್ಯಯನದ ಕಡೆಗೆ ಹೆಚ್ಚು ಮನಸ್ಸನ್ನ ಕೇಂದ್ರೀಕರಿಸಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಿಮಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗ್ತದೆ. ಅದನ್ನು ಮೀರಿ ಒಳ್ಳೆಯ ಸಂಸ್ಕಾರವನ್ನ ಬೆಳೆಸ್ಕೊಳ್ಳಿ, ಪ್ರಾಮಾಣಿಕವಾಗಿ ಬದುಕುವುದನ್ನ ಕಲಿಯಿರಿ. ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಕಲಿಸಿದಂತಹ ಗುರುಗಳಿಗೆ ಹಾಗೂ ನೀವು ಓದಿದಂತಹ ಸಂಸ್ಥೆಗೆ ಗೌರವ ತರುವ ರೀತಿಯಲ್ಲಿ ನೀವು ನಿಮ್ಮ ನಡತೆಯನ್ನ ಇಟ್ಟುಕೊಳ್ಳಿ ಅಂತ ಹೇಳಿ ನಾನು ಈಗ ನಾಳೆ ನಿವೃತ್ತಿ ಆಗ್ಬೇಕಾದ್ರೆ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಅನಿಸ್ತದೆ, ಈ 34 ವರ್ಷ ಅತಿ ಬೇಗ ಕಳೆದೋಯ್ತು ಅಂತ ಅನಿಸ್ತದಲ್ಲ ಸರ್? ಹೌದು, 33 ವರ್ಷಗಳ ನಂದು ಸೇವಾವಧಿ. 1 ತಿಂಗಳು ಕಡಿಮೆ ಇರಬಹುದು. ಆದ್ರೆ ಮೊನ್ನೆ ಹೊಳೆನರಸೀಪುರಕ್ಕೆ 93ರಲ್ಲಿ ಹೋದ ಹಾಗೆ ಅನಿಸ್ತಾ ಇದೆ. ಹಾಗೆ ಹೊಳೆನರಸೀಪುರ ಬಿಟ್ಟು ಕಾರವಾರಕ್ಕೆ ಬಂದದ್ದು ಇದೆ. ಕೆಲವು ಘಟನೆಗಳು ಮರೆಯಲಾಗದ ಘಟನೆಗಳು, ಉತ್ತಮ ಘಟನೆಗಳು, ಉತ್ತಮ ಅನುಭವಗಳು. ಕಾರವಾರದಿಂದ ಆ ಒಂದು ಅತಿ ಸಖೆ ಪ್ರದೇಶದಿಂದ ನಮ್ಮ ಮಲೆನಾಡಿಗೆ, ಮುಖ್ಯವಾಗಿ ನನಗೆ ನನ್ನ ಸ್ವಂತ ಊರಿಗೆ ನಾನು ಈ ಕೊನೆಯ ಅವಧಿ ಸಾಮಾನ್ಯ 10 ವರ್ಷಗಳಂತ ವಿಭಾಗಿಸಿದ್ರೆ 3 ಭಾಗ ಮಾಡಿಕೊಂಡ್ರೆ ಅಂತಿಮ ಅವಧಿಯನ್ನು ನಾನು ನನ್ನ ಸ್ವಗ್ರಾಮದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಕಳೀತಾ ಇದ್ದೀನಿ. ಇಲ್ಲೇ ನಿವೃತ್ತನಾಗ್ತಾ ಇದ್ದೀನಿ. ಸ್ವಗ್ರಾಮದಲ್ಲಿ ನಿವೃತ್ತಿ ಆಗುವಂತಹ ಸಂತೋಷ ಬೇರೆನೆ. ಅದು ವಿದ್ಯಾರ್ಥಿಗಳನ್ನ ಬಿಟ್ಟು ಹೋಗೋದು ಹೇಳ್ದಲ್ಲ ಮೊದಲೇ, ಇದು ಅನಿವಾರ್ಯವಾದ್ರಿಂದ ಒಂದು ಸ್ವಲ್ಪ ಬಾಧಿಸುತ್ತೆ. ಆದ್ರೂ ಕೂಡ ಸೇವೆಯನ್ನ ಯಶಸ್ವಿಯಾಗಿ ಹೇಳೋದಕ್ಕೆ ಯಾವುದೇ ಒಂದು ಕಪ್ಪು ಚುಕ್ಕೆಗಳು ಬಾರದ ರೀತಿಯಲ್ಲಿ ನನ್ನ ಕರ್ತವ್ಯವನ್ನ ಸರಿಯಾಗಿ ಅರ್ಥೈಸಿಕೊಂಡು ಅದಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಈ ಸೇವೆಯನ್ನ ಪೂರೈಸ್ತಾ ಇದ್ದೀನಿ ಹೇಳುವಂತಹ ಸಂತೃಪ್ತಿ ನನಗಿದೆ.
ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೇನೋ ಹೇಳುವಂತಹದ್ದು ಒಂದು ಕಡೆ ಇದೆ. ಆದ್ರೂ ಕೂಡ ಸೇವಾವಧಿಯನ್ನ ತೃಪ್ತಿಯಿಂದ ಪೂರೈಸುವಂತಹ ಭಾವ ನನಗೆ ಈಗಲೂ ಕೂಡ ಇದೆ, ಸಮಾಧಾನ ಇದೆ, ಯಾವುದೇ ಕೊರಗಿಲ್ಲ.